ಇದೆ. ಬಾಕ್ಲು ಹಾಕ್ಬಾರ್ದು, ಒಳಗೆ ಬಂದ್ರೆ ನೀವು ಓಡಿಸ್ರಿ. ಬಾಕ್ಲು ಹಾಕೊಂಡು ನೀವು ತಿರ್ಚ್ಬಿಟ್ರೆ ಡಾಕ್ಯುಮೆಂಟ್ಸ್, ಅದಕ್ಕೆ ನಾವು ಬಂದಿರೋದು. ತಾಲೂಕು ಕಚೇರಿ ಕೇಂದ್ರಗಳಲ್ಲಿ ಸರ್ಕಾರಿ ಜಮೀನುಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಕ್ಕೆ ಚಳ್ಳೆ ಹಣ್ಣು ತಿನ್ನಿಸುವ ಮಹಾಶಯರಿದ್ದಾರೆ. ಹುಷಾರ್ ಹುಷಾರ್ ಹುಷಾರ್. ಎಸ್, ಭೂ ದಾಖಲೆಗಳ ನಕಲಿ ನಿರ್ಮಿಸಿಕೊಡುವ ರಮೇಶ್ ಬಿಳಿಶಿವಾಲಯ ಗ್ರಾಮದ ಕೃಷ್ಣಮೂರ್ತಿ ಹಾಗೂ ಹಗದೂರು ಗ್ರಾಮ ಸಹಾಯಕ ವಿಶ್ವನಾಥ್ ಇವರು ಕೃಷ್ಣರಾಜಪುರ ತಾಲೂಕು ಕಚೇರಿಯ ರೆಕಾರ್ಡ್ ರೂಮಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಪ್ರಸ್ತುತ ಈ ಇಬ್ಬರು ಕಿಲಾಡಿಗಳು ಕೆಲಸಕ್ಕೆ ಸ್ವಯಂ ನಿವೃತ್ತಿ ಹೇಳಿ ಐಷಾರಾಮಿ ಜೀವನ ನಡೆಸಿಕೊಂಡು ಈಗ ಫುಲ್ ಜಾಲಿ ಮೂಡ್ನಲ್ಲಿ ಇದ್ದಾರೆ. ಈ ಭೂಪರು ಸರ್ಕಾರದ ಯಾವುದೇ ಜಮೀನುಗಳನ್ನ ಕಂಡ್ರೆ ಸಾಕು, ಆ ಜಮೀನಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿಕೊಡೋ ಕಿಲಾಡಿಗಳಾಗಿದ್ದಾರೆ. ಭೂಕಳ್ಳರ ಸಹಕಾರದಿಂದ ಬಹುಕೋಟಿ ಬೆಲೆ ಬಾಳೋ ಸರ್ಕಾರಿ ಆಸ್ತಿಗಳನ್ನ ಉಳಿಸಬೇಕಾದವರೇ ಪರಬಾರೆ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ರು ಅನ್ನೋದು ಯಾವೊಬ್ಬ ಮೇಲಾಧಿಕಾರಿಗಳು ಕೂಡ ಪ್ರಶ್ನಿಸುತ್ತಿಲ್ಲ ಅನ್ನೋದು ಶೋಚನೀಯ ಸಂಗತಿ. ಈ ಬಗ್ಗೆ ನಮ್ಮ ವರದಿಗಾರ ಪರಿಸರ ಮಂಜುನಾಥ್ ನಡೆಸಿದಂತ ಚಿಟ್ಚಾಟ್ನಲ್ಲಿ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ ಬನ್ನಿ. ನಾವು ಹೊಸಕೋಟೆ ಸಮೀಪದಲ್ಲಿರ್ತಕ್ಕಂಥ ತಾಲೂಕು ಕಚೇರಿನಲ್ಲಿ ಇದ್ದರೆ ಈ ಒಂದು ತಾಲೂಕು ಕಚೇರಿನಾಗ್ತಾ ಇರತಕ್ಕಂಥ ಅವ್ಯವಹಾರಗಳು ಒಂದಲ್ಲ ಎರಡಲ್ಲ, ಈ ಒಂದು ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಇಲ್ಲಿದ್ದೀನಿ. ಇವತ್ತು ನಾವು ಇಲ್ಲೇನು ಹೊಸಕೋಟೆ ತಾಲೂಕು ಕಚೇರಿ ಇರ್ತಕ್ಕಂಥ ಭೂ ದಾಖಲೆಗಳ ಸಹಾಯ ನಿರ್ದೇಶಕರ ಕಚೇರಿ ಮತ್ತು ದಾಖಲೆಗಳು ಕೊಡ್ತಕ್ಕಂಥ ಈ ಒಂದು ವಿಭಾಗ ಏನಿದು ಅಭಿಲೇಖಾಲಯ ಅಂತ ಏನು ಕರಿತೀವಿ. ಈ ಒಂದು ಅಭಿಲೇಖಾಲಯದ ಹತ್ರ ನಾವಿದ್ದೀವಿ. ಈ ಒಂದು ಕಚೇರಿಯಲ್ಲಿ ಪ್ರತಿದಿನ ನೂರಾರು ಜನಗಳು ಬಂದು ಭಾಳಷ್ಟು ದಾಖಲೆಗಳಿಗಾಗಿ ಅರ್ಜಿಗಳನ್ನು ಹಾಕ್ತಾರೆ. ಸರಿಸುಮಾರು 30 ದಿನಗಳ ಆದರೂ ಕೂಡ, ತಿಂಗಳುಗಳಿಗಾದರೂ ಕೂಡ ಭಾಳಷ್ಟು ಜನಕ್ಕೆ ದಾಖಲೆಗಳೇ ಸಿಗೋದಿಲ್ಲ. ಮತ್ತು ಅವರುಗಳು ಕೂಡ ಬಹಳಷ್ಟು ರೋಸೋಗಿದ್ದಾರೆ. ಅಧಿಕಾರಿಗಳ ವಿರುದ್ಧ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಅವರು ಕೂಡ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ. ನೋಡಿರಿ, ಅವ್ರ ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಆ ಒಂದು ಏನು ಮನವಿ ಪತ್ರಗಳು ನೋಡಿ, ಅವರು ಅರ್ಜಿಗಳು ಕೊಟ್ಟಿರ್ತಕ್ಕಂಥದ್ದು ನೋಡಿ, ಆ ದಿನಾಂಕಗಳು ನೋಡಿ. ಅವುಗಳನ್ನೆಲ್ಲ ನೋಡ್ತಾ ಹೋದರೆ ಇವ್ರುಗಳು ಏನು ಹೇಳ್ತಾರೆ ಈ ವಿಚಾರವಾಗಿ, ಅವ್ರ ಬಾಯಲ್ಲಿ ಕೇಳೋಣ ಏನು ಹೇಳ್ತಾರೆ ಅಂತೇಳಿ. ಸರ್ ಹೇಳಿ. ನಾವು ಅರ್ಜಿ ಕೊಟ್ಟು ಕರೆಕ್ಟಾಗಿ ತಿಂಗಳಾಗಿದೆ, ಒಂದು ಆಗಿದೆ. ನಾವು ತಿರುಗಿ ಈಗ ಅವ್ರು ಸಿಗಲ್ಲ, ಇವರಿಲ್ಲ, ಅವರೆಲ್ಲ ಸೈನಾಕರಿಲ್ಲ ಅಂತ ತಿಳ್ಕೊಂಡೇ ಸಭೆ ಬಂದರು. ಮೊನ್ನೆ ಜನಸ್ಪಂದನ ಕಾರ್ಯಕ್ರಮದಾಗ ತಹಸೀಲ್ದಾರ್ಗೆ ಹೋಗಿ ಮನವಿ ಮಾಡಿದ್ರಿ. ಇವಾಗ ಬಂದಿದ್ರಿ, ಇವಾಗ ಬಂದ್ರೂ ಸೈನಾಕರಿಲ್ಲ ಅಂತ ಹೇಳ್ತಾರೆ. ನಾವು ಈ ಥರ ತಿರುಗಿ ನಾವು ಸುಸ್ತಾಗಿ ಬಿಟ್ಟು ರೆಕಾರ್ಡ್ ಎಮರ್ಜೆನ್ಸಿ ಬೇಕಂದ್ರೆ ಇಲ್ಲಿ ರೆಕಾರ್ಡ್ ರೂಮಲ್ಲಿ ಕೊಡೋಂಥವ್ರು ಇಲ್ಲ. ಈಗ ಇವರು ಹಸಿಗಾಳ ಗ್ರಾಮದವರು. ಅಣ್ಣ, ನೀವು ಯಾವ ಗ್ರಾಮದಿಂದ ಬಂದಿರತಕ್ಕಂಥದ್ದು? ಎಷ್ಟು ದಿನದಿಂದ ನಿಮಗೆ ಸತಾಯಿಸ್ತಾ ಇದ್ದಾರೆ? ತಿಂಗಳಾಗಿದೆ, 2 ತಿಂಗಳಾಗಿದೆ. ಮುನೇಗೌಡ ಬೊಮ್ಮನಬಂಡೆ, LNDSR 120/2003-4 ಅಂತೇಳಿ ಸರ್ಟಿಫೈಡ್ ಕಾಪಿ ಕೊಟ್ಟು ಇನ್ನೂ ಸ್ಕ್ಯಾನ್ ಆಗಿಲ್ಲ, ಅಪ್ರೂವ್ ಆಗಿಲ್ಲ, ಈ ಕಥೆಗಳು ಹೇಳ್ತಾರೆ. ನೋಡಿದ್ರೆ ಪ್ರೆಸ್ಸಲ್ಲಿ ಎಲ್ಲ ಅಪ್ ಟು ಡೇಟ್ ಮಾಡಿಬಿಟ್ಟಿದ್ದೀನಿ ಅಂತಾನೆ ಕಂದಾಯ ಸಚಿವರು. ಇಲ್ಲಿ ನೋಡಿದ್ರೆ ಏನು ಕೆಲಸನೇ ಆಗ್ತಾಯಿಲ್ಲ. ಪೋಡಿ ಮಾಡಿದ್ದೀನಿ ಅಂತಾರೆ, ಪೋಡಿಗೆ ಆರ್ಡ್ರ್ ಕಾಪಿ ಕೊಟ್ಟವರು ಇವಾಗ ಪಾಣಿಗಳು ಬಂದಿಲ್ಲ. ಬಹಳ ಸಣ್ಣ ವಯಸ್ಸಿನವರಾದರೆ ಪರವಾಗಿಲ್ಲ, ಭಾಳ ನೋಡ್ರಿ. ಈಗ ಇವರು ನೋಡ್ರಿ, ಹಿರಿಕರು ವಯಸ್ಸಾಗಿದ್ದಾರೆ. ಇವರು ಮೆಟ್ಲುಗಳನ್ನ ಹತ್ತುಕೊಂಡು ಇಲ್ಲಿ ಬಂದು ಈ ರೀತಿ ಅರ್ಜಿಗಳಾಕಿ ಸುತ್ತಾಡಗಿ ಚಪ್ಪಲಿ ಸವಿಯಂಥ ಕೆಲಸಗಳನ್ನು ಮಾಡ್ಕೊಳೋದು. ಸರ್ ಏನು ಹೇಳ್ತೀರಾ? ಈಗ ನೀವು ನೋಡ್ತಾ ಇದ್ದೀರಾ, ಇದು ಎಷ್ಟನೇ ಸಲ ಬರ್ತಾ ಇದ್ದೀರಿ, ಎಷ್ಟನೇ ಸಲ ರಿಕ್ವೆಸ್ಟ್ ಮಾಡ್ತೀನಿ? ನಾನು ಸುಮಾರು ಒಂದು 16-17 ವರ್ಷದಿಂದ ತಾಲೂಕು ಆಫೀಸ್ ಸುತ್ತೋದು. ಈ ರೆಕಾರ್ಡ್ ರೂಮ್ನಲ್ಲಿ ಯಾವುದೇ ಅರ್ಜಿ ಹಾಕಿದ್ರೇನೋ, ಆರ್ಟಿಕ್ ಹಾಕಿದ್ರೇನೋ ಲಭ್ಯವಿಲ್ಲ ಅಂತೇಳಿ ಎಂಟಾಸ್ಮೆಂಟ್ಗಳು ಕೊಡ್ತಾರೆ. ಇಲ್ಲ ಹರಿದೋಗಿರಬೇಕು, ಇಲ್ಲ ಅಂದರೆ ಇವರು ರೆಡಿ ಮಾಡಿಕೊಡ್ಬೇಕು. ಯಾವುದೂ ಇಲ್ಲ. ಇದು ಕಳಿವೆ ಆಗಿವೆ. ಕೃಷ್ಣರಾವ್ ಅಂತೇಳಿ 20 ವರ್ಷ ಈ ಇನ್ಚಾರ್ಜ್ಗಿದ್ರು, ರಿಟೈರ್ಡ್ ಆದರು. ಆಮೇಲೆ ಮಧು ಅಂಥೇಳಿ ಒಬ್ಬರಿದ್ದರು, ಅವ್ರು ಯಾವ ತಾಲೂಕಿನವರು ಗೊತ್ತಿಲ್ಲ. ಅವರು ಇವರು ಸೇರಿ
ಪೇಪರ್ಗಳನ್ನ ಇವತ್ತು ಒಬ್ಬರ್ಕ ಅಲಾಟ್ ಮಾಡಿದರೆ ಒಂದು 20 ವರ್ಷ ಆಗಿರ್ತದೆ, ಇನ್ನೊಬ್ಬರ್ಕ ಬೋಗಸ್ ರೆಕಾರ್ಡ್ಗಳು ಸೃಷ್ಟಿ ಮಾಡಿಬಿಟ್ಟು ಆ ಜಾಗನ ಇಲ್ದೋರ್ಕ ಗ್ರಾಂಟ್ ಆಗಿರೋದನ್ನ ಇನ್ನೊಬ್ಬರಿಗೆ ಮಾಡೋದು. ಇದ್ರ ಕಾರಣಕ್ಕಾಗಿ ಒಂದು ರೆಕಾರ್ಡ್ ಇಲ್ಲ ಗೌರ್ಮೆಂಟ್ ಜಮೀನುಗಳು. ಇದ್ರ ಜೊತೆಯಲ್ಲಿ ನಾವು ಏನಾನ ಸ್ವಂತ ಜಮೀನುಗಳಕ್ಕೆ ಅರ್ಜಿ ಹಾಕಿದರೆ ಯಾವುದೋ ಒಂದೊಂದು ಲಭ್ಯವಿಲ್ಲ, ಏನೂ ಇಲ್ಲ ಇಲ್ಲಿ ಅಂತೇಳಿ ಎಂಟಾಸ್ಮೆಂಟ್ ಕೊಡ್ತಾರೆ. ರೈತನಿಗೆ ಜಮೀನು ಕೊಡ್ಬೇಕಂತೈತೆ, ಸ್ವಾತಂತ್ರ್ಯದ ಹೋರಾಟಗಾರಕ ಜಮೀನು ಕೊಡ್ಬೇಕಂತೈತೆ ಈ ಕಾನೂನು. ಇವತ್ತು ಎಷ್ಟು ಜನ ಮಿಲಿಟರಿ ವರ್ಕ್ ಆಗಿರ್ಬೋದು, ಎಷ್ಟು ಜನ ಸ್ವಾತಂತ್ರ್ಯದ ಹೋರಾಟಗಾರಕ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಏನೈತೆ ಕಾನೂನು, ಒಂದು ಸತಿ ಗ್ರಾಂಟ್ ಆದಮೇಲೆ ಇನ್ನು 2ನೇ ಸತಿ ಗ್ರಾಂಟ್ ಮಾಡ್ಕೊಳಕ್ಕಿಲ್ಲ, ಸೈಡು ಮಾಡ್ಕೊಳಂಗಿಲ್ಲ. ಇವತ್ತು 3 ಸತಿ ಗ್ರಾಂಟ್ ಮಾಡ್ಕೊಂಡಿದ್ದಾರೆ ಸರ್ ಎಲ್ಲ ರಾಜಕಾರಣಿಗಳೇ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಸಮಸ್ಯೆಗಳನ್ನು ಇವತ್ತು ನಾವು ತಾಲೂಕು ಕಚೇರಿಗಳಲ್ಲಿ ನೋಡ್ತಾ ಇದ್ದೀವಿ. ಇಂಥ ಅನ್ಯಾಯಗಳನ್ನು, ಅಕ್ರಮಗಳನ್ನು ಬಯಲುಗೆಳೆಯೋ ಪ್ರಯತ್ನನ BTV ಮಾಡ್ತಾ ಇದೆ. ಸೊ ಈ ಥರ ವಿಚಾರಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಲಿ ಹಂಚ್ಕೊಳ್ತಾ ಮಾಹಿತಿಗಳನ್ನು ನೀಡ್ತಾ ಹೋಗ್ತೀವಿ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆಲಿ ಮಂಜುನಾಥ್, PTV ನ್ಯೂಸ್ ಕನ್ನಡ, ಬೆಂಗಳೂರು. ಹೊಸಕೋಟೆ ಹಾಗೂ KR-ಪುರ ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರೋ ಈ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಮಾಧ್ಯಮದವರು ಮೊದಲು ನೀವು ಕ್ಯಾಮೆರಾ ಆಫ್ ಮಾಡಿ, ನಮ್ಮಿಂದ ಮಾಧ್ಯಮದವರು ದೂರಾನೇ ಇರಿ, ನಾವು ಏನು ಮಾತನಾಡೋದಿಲ್ಲ ಅಂತ ಬಾಗಿಲು ಮುಚ್ಕೊಳ್ತಾರೆ. ಸರ್ಕಾರಿ ಆಸ್ತಿ ಉಳಿಸಬೇಕಾದವರೇ ಸುಮ್ಮನಾದ್ರೆ ಹೇಗೆ ಸ್ವಾಮಿ? ಒಳಕ್ಕೆ ಬಿಡ್ತಾ ಇರಲಿಲ್ಲ ಇಷ್ಟು ದಿವಸ, ಅವರು ಬಿಡ್ತಾವ್ರೆ. ಕುಮಾರ್ ಅವರು ಇದ್ದಾರೆ ಅಂದಿದ್ದಕ್ಕೆ ನಾವು ಇಲ್ಲಿ ನಿಂತ್ಕೊಂಡಿರೋದು, ಒಳಕ್ ಬಂದಿಲ್ಲ. ಅಲ್ಲಲ್ಲ, ನಾವು ಒಳಕ್ ಬಂದಿಲ್ಲ, ನಮಗೂ ಗೊತ್ತಿದೆ. ಬಾಕ್ಲು ಹಾಕ್ಬಾರ್ದು, ಒಳಕ್ ಬಂದ್ರೆ ನೀವು ಓಡಿಸ್ರಿ, ಬಾಕ್ಲು ಹಾಕೊಂಡು ನೀವು ತಿರ್ಚ್ಬಿಟ್ರೆ ಡಾಕ್ಯುಮೆಂಟ್ಸ್, ಅದಕ್ಕೆ ನಾವು ಬಂದಿರೋದು.